ಅಲ್ಲಿ ಬಂದು ಟೇಬಲ್ಸ್ ಎಲ್ಲ ಫುಲ್ಲಿದ್ದಾರೆ, ಎಲ್ಲ ರಿಸರ್ವ್ ಆಗಿದೆ. ಅದರಿಂದ ಯಾವುದು ಟೇಬಲ್ ಖಾಲಿ ಇಲ್ಲ ಅಂದ್ರೆ ನಾನು ಬೇರೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಿ ಸುಮ್ಮನೆ ಇಲ್ಲಿ ಟೈಮ್ ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದರಿಂದ ವೆಯ್ಟ್ ಮಾಡೋದೇನಾಕ ಅಂತ ಇಲ್ಲಿಂದ ಓಡ್ತಾಯಿದ್ದೀನಿ. ಅನಂತಪುರ ಹತ್ರ ಕಿಯಾದ್ ಇದಿದೆ ನೋಡಿ, ಕಂಪ್ನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಅಲ್ಲಿ ಹೋಗಿರುವ ವೀಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿಲ್ಲ, ಅದು ರೆಕಾರ್ಡ್ ಮಾಡಿದೆ. ಬಟ್ ಅದು ಇನ್ನೊಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದೆ, Insta360 ಆ ವಿಡಿಯೋ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅಂತ ಅಪ್ಲೋಡ್ ಮಾಡಿಲ್ಲ. ಇವಾಗ ಆ ಕಡೆನೇ ಹೋಗ್ತಾ ಇರೋದು. ಇಲ್ಲಿಂದ ನಿಮಗೆ ಒಂದು 100 ಕಿಲೋಮೀಟರ್ಸು 120 ಕಿಲೋಮೀಟರ್ಸ್ ಏನೋ ಬರುತ್ತೆ. ಪೆನ್ಕೊಂಡದಿಂದ ನಾವು ಅಲ್ಲಿಂದ ಒಂದು 4 to 5 ಕಿಲೋಮೀಟರ್ಸ್ ಅನ್ಕೊತೀನಿ. ಅಲ್ಲಿಂದ ಫಾರ್ಟ್ಗೆ ಹೋಗ್ಬೇಕಂದ್ರೆ ನಾನು ಪೆನ್ಕೊಂಡಾಗ ಹೋಗಿಲ್ಲ, ಬಟ್ ಆ ರಸ್ತೆಯಲ್ಲಿ ಹೋಗಿದ್ದೀನಿ, ಜಾಸ್ತಿ ಸೈತೆ ಹೋಗಿದ್ದೀನಿ ಆ ರಸ್ತೆಯಲ್ಲಿ, ಪೆನ್ಕೊಂಡ ರಸ್ತೆಯಲ್ಲಿ. ಮತ್ತು ಇಲ್ಲಿ ಬೇರೆ ನಾನು ಎಲ್ಲೋಣ ಮುಂದೆ ಯಾವ್ದಾನ ಇದೆಯೋ ವೆಜ್ ರೆಸ್ಟೋರೆಂಟ್, ಅಲ್ಲಿ ಟಿಫನ್ ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ರೋಡಲ್ಲಿ ಮಾತ್ರ ಫುಲ್ ಕೇರ್ಫುಲ್ ಆಗಿರಬೇಕು. ಟರ್ನ್ ಮಾಡುವಾಗ ಎಲ್ಲರೂ ಬರ್ತಾ ಇರ್ತಾರೆ, ಇಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಅಂದರೆ ನಾನು ತುಮಕೂರು ರೈಡಲ್ಲಿ ಆ ಕಡೆ 3 ಲೈನ್ ರೋಡು ಎಷ್ಟು ಸೂಪರಾಗಿತ್ತು ಅಂದರೆ, ರೋಡ್ ಮಾತ್ರ ದೇವರಾಣಿ ಅಷ್ಟು ಸೂಪರಾಗಿತ್ತು. 3 ಲೈನ್ ರೋಡು ಫುಲ್ ಖಾಲಿ ಅಂದರೆ ಖಾಲಿ, ಸೂಪರಾಗಿದೆ ರೋಡುಗಳು ಮಾತ್ರ. ಮತ್ತು 2 ಸೈಡು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾರು ಆಚೆ ಆ ಕಡೆಯಿಂದ ಆಚೆ ಒಳಗಡೆ ಬರೋಕ್ಕಾಗ್ತೀರಾ. ಈ ರೋಡುಗಳಲ್ಲಿ ಸ್ವಲ್ಪ ಚಿಕ್ಕ ರೋಡು, ಅದರಿಂದ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಿದೆ ಈ ಕಡೆಯಲ್ಲಿ. ಮತ್ತು ಟ್ರಾಫಿಕಲ್ಲೆಲ್ಲ ಸ್ವಲ್ಪ ಜಾಸ್ತಿ ಫುಲ್ ಮಾಡೋಕ್ಕೆ ಹೋಗ್ಬೇಡಿ ಗಾಡಿ, ಬೈಕ್ನ ಸ್ವಲ್ಪ ನೋಡ್ಕೊಂಡು ಕೇರ್ಫುಲ್ಲಾಗಿ ಹೋಗಿ. ಎಷ್ಟು ಕೇರ್ಫುಲ್ ಆಗಿದ್ರೂ ಬರೋನು ಕರೆಕ್ಟಾಗಿ ಬರೋಲ್ಲ ನಾವು, ಎಲ್ಲ ಟೈಮ್ ಅದು ಏನು ಮಾಡೋಕ್ಕಾಗಲ್ಲ. ಇದು ಬಂದು ಚಿಕ್ಕಬಳ್ಳಾಪುರ ಕೆರೆ, ಇದು ಚಿಕ್ಕಬಳ್ಳಾಪುರ ಅನ್ಕೊಂಡು ನಾನು ಬೇರೆ ಯಾವುದನ್ನು ಊರು ಅನ್ಕೊತೀನಿ. ಮತ್ತು ಇನ್ನೊಂದು ರೈಟಲ್ಲಿ ನಿಮಗೆ ಗ್ಲಾಸ್ ಹೌಸ್ ಬರುತ್ತೆ, ಕೆರೆ ಸೆಂಟ್ರಲ್ಲಿ ಮಾಡಿರೋದು ಗ್ಲಾಸ್ ಹೌಸು. ಇವಾಗ ಇನ್ನೊಂದು ಮುಂಚೆ ಒಂದು SR ಕಂಪ್ನಿ ನೋಡಿ ಪೆಟ್ರೋಲ್ದು, ಅದು ಬಂದು ನಾಯಾರಿಗೆ ಕನ್ವರ್ಟ್ ಆಗಿದೆ ಹೆಸರು. ಪೆಟ್ರೋಲ್ ಮಾತ್ರ ಒಂದೇ, ಮತ್ತು ಕಂಪ್ನಿ ಮಾತ್ರ ಬೇರೆಯವ್ರು ತಗೊಂಡಿದ್ದಾರೆ, ನಾಯಾರ ಅಂತವರು. SR ಎತ್ಬಿಟ್ಟಿದ್ದಾರೆ ಇವಾಗ. SR ಎಲ್ಲಿ ಇಲ್ಲ ಪೆಟ್ರೋಲ್ ಬಂಕ್ಸ್, ಎಲ್ಲ ಕಡೆ ನಾಯರ್ದೇ ಇರೋದು ಪೆಟ್ರೋಲ್ ಬಂಕ್ಸು. ನಾನು 100% ನಾನು ಪ್ರಿಫರ್ ಮಾಡೋದು ಬಂದು ನಿಮಗೆ ಒಂದು ಇಂಡಿಯನ್ ಪೆಟ್ರೋಲ್ ಬ್ಯಾಂಕು, ಇನ್ನೊಂದು ಒಂದು ಶೆಲ್, ಮತ್ತು ಇನ್ನೊಂದು HP. ನಾನು ಭಾರತ್ ಪೆಟ್ರೋಲಿಯಂ ಅಷ್ಟು ನಾನು ನಿಮ್ಗೆ ಪ್ರಿಫರ್ ಮಾಡಲ್ಲ. ನಿಮಗೆ ಶೆಲ್ಲು ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ ನಿಮಗೆ.
ಶೆಲ್ ಬಂದು ಆಲ್ಮೋಸ್ಟ್ ನಿಮಗೆ ಅವು ಸಿಟಿ ಔಟ್ಕಟ್ಸಲ್ಲೇ ಇರೋದು. ಸಿಟಿ ಔಟ್ಕಟ್ಸು, ಸಿಟಿ ಸರೌಂಡಿಂಗಲ್ಲಿ ಒಳಗಡೆನೇ ಇರೋದು ಶೆಲ್ಸು. ಇನ್ನೂ ಅವರು ಡೆವಲಪ್ ಆಗಿಲ್ಲ, ಇನ್ನೂ ಡೆವಲಪ್ಮೆಂಟ್ ಮಾಡಿಲ್ಲ ಆಚೆ. HP ಮತ್ತು ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಎಲ್ಲ ಕಡೆನೂ ಇರುತ್ತೆ. ಅಲ್ಲಿ ಬಿದ್ದ ಹತ್ರ ಸ್ಟಾಪ್ ತಗೋಣ ಅಂತ ಹೋಗ್ತೀವಿ. ಸುಮ್ಮನೆ ಅಲ್ಲೇ ಸ್ವಲ್ಪ ಎಲ್ಲ ಸಿಗುತ್ತೆ, ಊಟ ಟಿಫನ್ ಐಟಮ್ ಎಲ್ಲ ಸಿಗುತ್ತೆ ಅಲ್ಲೇ. ಎಲ್ಲ ರೆಸ್ಟೋರೆಂಟ್ಸ್ ಆಲ್ಮೋಸ್ಟ್ ನಿಮಗೆ ಅಲ್ಲಿ 10 to 15 ರೆಸ್ಟೋರೆಂಟ್ಸ್ ಇದೆ ಅಲ್ಲಿ. ನೋಡಿ ಹೇಳ್ದಲ್ಲ, ಎಲ್ಲ ಕಡೆ ಜಾಸ್ತಿ ಗ್ರೇಪ್ಸ್ ಉತ್ಪಾದನೆ ಮಾಡ್ತಾರೆ. जरा मैं मोया हो जाता. ಡುಕಾಟಿ V4 ನನ್ನ ಡ್ರೀಮ್ ಬೈಕ್. ನೋಡೋಣ ಎಷ್ಟು ಜನ ಸೂಪರ್ ಬೈಕ್ಸ್ನ ಲೈಕ್ ಮಾಡ್ತಿರೋ ಕಾಮೆಂಟ್ ಮಾಡಿ. ಯಾವನ್ನೂ ಬರೋಕ್ಕಾಗಲ್ಲ, ಬಿಡೋದು ಇಲ್ಲ. ಇವಾಗ್ದೇನೆ ಬಿಗ್ ಬಂದೆ ನೋಡಿ. ಇಲ್ಲಿ ಬಂದು ಕೋಕೋ ಕಾರ್ಟ್ ಇದೆ, ಬರ್ಗರ್ ಕಿಂಗ್ ಇದೆ, ಮತ್ತು ಸ್ಟಾರ್ಬಕ್ಸ್ ಇದೆ, ಹಲ್ದಿರಾಮ್ಸ್ ಇದೆ. ಹಲ್ದಿರಾಮ್ಸಲ್ಲಿ ಅಲ್ಲಿ ನಿಮಗೆ ವೆಜಿಟೇರಿಯನ್ ಅಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಹಲ್ದಿರಾಮ್ಸಲ್ಲಿ.